ಉತ್ತರ ಕರ್ನಾಟಕ. ಇದಕ್ಕೆ ನಾನು ಉತ್ತರ ಕರ್ನಾಟಕದವನು. ಇನ್ನು 2 ಆರ್ಡ್ರ್ ಬೇಕಿತ್ತು. 161 ರೂಪಾಯಿ ಆರ್ಡ್ರಾ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇನು ನಿಮ್ಮ ಪ್ರೀತಿಯ ಕೆ ಟಾಕ್ಸಿಕ್. ಇವತ್ತಿನ ಝೊಮ್ಯಾಟೊ ಡ್ಯೂಟೀಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇನೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ವೀಕ್ಲಿ ದಸರಾ ಆಫರ್ ಆಲ್ರೆಡಿ 144 ಆರ್ಡ್ರ್ ಆಗಿದೆ. ಬಟ್ ಇವಾಗ ಇನ್ನೂ 31 ಆರ್ಡ್ರ್ ಹೊಡಿಬೇಕು. ಇವತ್ತು 31 ಆರ್ಡ್ರ್ ಆಗುತ್ತೋ ಇಲ್ವೋ ನೋಡೋಣ. 5,000 ವೀಕ್ಲಿ ಆಫರ್ ಇದೆ. ಅದನ್ನು ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲ. ಹೊಡಿಲೇಬೇಕು ಇವತ್ತು. 31 ಆರ್ಡ್ರು ಇವತ್ತು ಹೊಡಿಲೇಬೇಕು. ಇಲ್ಲಾಂದರೆ ನಮಗೆಲ್ಲ 5,000 ಸಿಗೋಲ್ಲ. ಬನ್ನಿ, ಡ್ಯೂಟಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ನೈಟ್ ಒಂದು ಎಷ್ಟು ಗಂಟೆ ತನಕ ಆಗುತ್ತೋ ಅಷ್ಟು ಗಂಟೆ ಒಳಗೆ 31 ಆರ್ಡ್ರನ್ನ ಕಂಪ್ಲೀಟ್ ಮಾಡೋಣ. ಓಕೆ, ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇನ್ನೂ ಆರ್ಡ್ರ್ ಬಂದಿಲ್ಲ. ವೇಟ್ ಮಾಡೋಣ. ಗುರು ಫಸ್ಟ್ ಆರ್ಡ್ರ್ ಬಂತು 23 ರೂಪಾಯಿ. ಗುರು ಎಲ್ಲಿಂದ ಎಲ್ಲಿ ಪಿಕಪ್ಪು? ಬರೀ 23ಕ್ಕೆ ಎಷ್ಟು ರೂಪಾಯಿದು. ಬಟ್ ಪಿಕಪ್ ನೋಡಿ 3.5 ಕಿಲೋಮೀಟ್ರ್ ಇದೆ ಪಿಕಪ್ ಮಾಡೋಕ್ಕೆ. ಗುರು ಫಸ್ಟ್ ಆರ್ಡ್ರ್ ಪಿಕಪ್ ಆಯಿತು. ಗುರು ಫಸ್ಟ್ ಆರ್ಡ್ರ್ ಕಂಪ್ಲೀಟ್. 33 ರೂಪಾಯಿ ತೋರಿಸಿ 36 ರೂಪಾಯಿ ಕೊಟ್ಟನಲ್ಲಪ್ಪ. ಓಕೆ, ಸಂಡೇ ಅಲ್ಲ, ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ. ಬನ್ನಿ. ನಿಮ್ದು ಹೇಳ್ರು ಹೆಸರು ಅಭಿಷೇಕ್. ಇಲ್ಲಾಂದರೆ ನಿಮ್ಮ ಹತ್ರ ಸ್ಕ್ಯಾನರ್ ಇದೆಯಾ? ನಾನು ಪೇ ಮಾಡ್ತೀನಿ ನಿಮಗೆ. ಗುರು ಇವಾಗ ಜಸ್ಟ್ ನಾಷ್ಟ ಮಾಡ್ಕೊಂಡು ಬಂದೆ. 12 ಗಂಟೆ ಆಗಿದೆ ಇವಾಗ. ಫಸ್ಟ್ ಆರ್ಡ್ರ್ 12 ಗಂಟೆಯಿಂದ. ಇದು 15ನೇ ಆರ್ಡ್ರ್ ಅನಿಸುತ್ತೆ. 12 ಗಂಟೆ ಒಳಗೆ 14 ಆರ್ಡ್ರ್ ಆಗಿತ್ತು. ಇದು 15ನೇ ಆರ್ಡ್ರು. 12 ಗಂಟೆಯಿಂದ ಫಸ್ಟ್ ಆರ್ಡ್ರು. ರೆಡಿ ಆಗಿಲ್ಲ ಅನಿಸುತ್ತೆ ಗುರು ಇದು. ಇಲ್ಲಿ ಸಿಟಿ ಒಳಗಡೆ ನವಿಲು ಗುರು ನೋಡಿ ಹೆಂಗಿದೆ ನವಿಲು. ನಮ್ಮ ಹಳ್ಳಿಯಲ್ಲಿ ಇರೋದೇ ಅಪರೂಪ ಗದ್ದೆಯಲ್ಲಿ. ಇಲ್ಲಿ ಸಿಟಿ ಒಳಗಡೆನೇ ಬಂದ್ಬಿಟ್ಟಿದೆ ನವಿಲು ಅಲ್ವೇನೋ. ಇದು 16ನೇ ಆರ್ಡ್ರು. ಲಾಂಗ್ ಬಂದಿದ್ದೇನೆ. 100 ರೂಪೀಸ್ ಕೊಟ್ಟಿದ್ದೇನೆ ಗುರು. 16ನೇ ಆರ್ಡ್ರ್ ಕಂಪ್ಲೀಟ್ ಗುರು. ಸರಿ, ಯಾವಾಗ ನೋಡಿದ್ರೆ 20 ನಿಮಿಷ ವೇಟ್ ಮಾಡ್ತೀರಿ ಗುರು ನೀವೆಲ್ಲ. ಗುರು ಶಿಸ್ತಾಗಿ ಊಟ ಹೊಡೆದೆ ಅವನವನು. ಈಗ ಟೈಮ್ ಇವಾಗ 3:15 ಆಗೈತಿ. ಆರ್ಡ್ರು 22 ಆರ್ಡ್ರ್ ಆಗಿದೆ. ಇನ್ನೂ 9 ಆರ್ಡ್ರ್ ಬೇಕು. ಆಲ್ರೆಡಿ ಒಂದು ಆರ್ಡ್ರ್ ಬಂದಿದೆ. ಬನ್ನಿ ಇದನ್ನು ಪಿಕ್ ಮಾಡೋಣ. ಆರ್ಡ್ರ್ ಸಿಕ್ಕಾಪಡೆ ಇದೆ. ಬಟ್ ನನಗೆಲ್ಲ ಇವತ್ತು ಚಿಕ್ಕ ಆರ್ಡ್ರ್ ಕೊಡ್ತಾನೆ ಗುರು. ಒಂದು ಆರ್ಡ್ರ್ ಲಾಂಗ್ ಕೊಡ್ತಾಯಿಲ್ಲ. ಡೈಲೆಲ್ಲ ಲಾಂಗ್ ಕೊಡ್ತಾಯಿದ್ದ. ಇವತ್ತು ಸಂಡೇ ಆರ್ಡ್ರ್ ಕೂಡ ಕಡಿಮೆ ಬೇಕು. ಬಟ್ ಆರ್ಡ್ರ್ ಲಾಂಗ್ ಕೊಡ್ತಾಯಿಲ್ಲ. ಬರೀ 20 ರೂಪಾಯಿ ಆರ್ಡ್ರ್ ಕೊಡ್ತಾನೆ. 20 ನಿಮಿಷ ಕಾಯಿಸ್ತಾ ಇದ್ದ ನನಗೆ. ಎಲ್ಲಿ ಬೇಗ ಉಳ್ಕೊಂಡು ಹೋಗ್ಬಿಡ್ತಾನೆ ಇವ ಅಂತ ಕೊಡ್ತಾಯಿಲ್ಲ ನನಗೆ ಆರ್ಡ್ರು. ಯಾರು ಗುರು ಏನಪ್ಪ, ಅವನದೇ ತಪ್ಪಿದೆ. ಅವನೇ ಕಿರ್ಚಾಡ್ತಾವನೆ. ಇಂಥವ್ರಿಗೆಲ್ಲ ಹಂಗೆ ಮಾಡಬೇಕಂದ್ರೆ ಏರಿಯಾ ಪೂರ್ತಿ ಅಟ್ಟಾಡ್ಸ್ಕೊಂಡು ನಾಯಿ ಹೊಡೆದಂಗೆ ಹೊಡಿಬೇಕು. ಆ ಕಡೆ ಆರ್ಡ್ರ್ ಆಗ್ತಾಯಿದೆ. ಬಟ್ ಅರ್ನಿಂಗ್ಸ್ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗ್ತಾಯಿದೆ. ಡೈಲಿ ಹೆಂಗಾಗುತ್ತೋ ಆ ಥರ ಆರ್ಡ್ರ್ ಕೊಟ್ಟಿದ್ರೆ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದಿತ್ತು. ಇವತ್ತು ಅರ್ನಿಂಗ್ ಆಗಲ್ಲ ಅನಿಸುತ್ತೆ. ಇವಾಗ ಅರ್ನಿಂಗು 850 ರೂಪಾಯಿ ಆಗಿದೆ ಇವಾಗ ಅರ್ನಿಂಗು. ಬನ್ನಿ ಇವತ್ತಿಂದ ಏನಾಗುತ್ತೋ ಏನೋ. ಎಷ್ಟಾಗುತ್ತೆ ಟೋಟಲ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ. ಏನು ರೀ
ಓಯ್ ಯಾಕ ನಂದಿಲ್ಲ ಐತಿ ನಾನು ಯಾಕೆ ಪ್ಯಾಕ್ ಬರಲಿ ನೀವು ಹೋರಿ ಗುರು ಇವಾಗ ಟೈಮು ಕರೆಕ್ಟಾಗಿ 6 ಗಂಟೆ ಆಯಿತು. 28ನೇ ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇನ್ನೂ 3 ಆರ್ಡ್ರ್ ಬೇಕು. ಇದನ್ನು ಕೊಟ್ಟಾದಮೇಲೆ 534 28ನೇ ಆರ್ಡ್ರು ಪಿಕಪ್ ಆಯಿತು ಗುರು. ಬನ್ನಿ ಹೋಗೋಣ. ಇಲ್ಲಿ ಕಾವೂರು, ಇಲ್ಲಿಂದ ಸ್ವಲ್ಪ 8 ಕಿಲೋಮೀಟ್ರ್ ಇದೆ ಅನಿಸ್ತೈತೆ ಅಲ್ಲ. ಬನ್ನಿ ಹೋಗೋಣ. ಯಾಕೋ ಹೊಡಿತೀಯಾ? ಏನೇನು ಪ್ರಾಬ್ಲಮ್ಮು? ಹಾಯ್ ಹಾಯ್ ಕನ್ನಡ ತುಳು ಬರ್ತಾ? ಕನ್ನಡನಾ? ಉತ್ತರ ಕರ್ನಾಟಕ? ಇದಕ್ಕೆ ನಾನು ಉತ್ತರ ಕರ್ನಾಟಕದವನು. ಮೀಟರ್ ಬೇಕು, ಮೀಟರ್. ಹಾಯ್, ಹೆಸರೇನು? ಯಾವುದು? ಚಿದಂಬಿ. ಓಕೆ. ನಿಂದು? ಗಣೇಶ. ಎಷ್ಟನೇ ಕ್ಲಾಸು? 5. ನೀನು 2? ಓಕೆ ಓಕೆ ಗುರು. 28ನೇ ಆರ್ಡ್ರ್ ಕಂಪ್ಲೀಟ್. 84 ರೂಪಾಯಿ. ಇನ್ನು 2 ಆರ್ಡ್ರ್ ಬೇಕಿತ್ತು. 161 ರೂಪಾಯಿ ಆರ್ಡ್ರ್ ಹೊಡೆದ ಗುರು. ಪಿಕಪ್ ಮಾಡೋಣ. ನಮ್ಮ ಏರಿಯಿಂದ 20 ಕಿಲೋಮೀಟ್ರ್ ಬಂದಿದ್ದೀನಿ. ಇಲ್ಲಿ ಯಾವುದೇ ರೆಸ್ಟೋರೆಂಟ್ ಇಲ್ಲ. 20 ಕಿಲೋಮೀಟ್ರ್ ಇಲ್ಲಿ ಯಾವುದೇ ರೆಸ್ಟೋರೆಂಟ್ ಇಲ್ಲ. ವಾಪಸ್ ನಮ್ಮ ಏರಿಯಾಗೆ ಹೋಗಬೇಕು. ಇದಕ್ಕೆ ಎಷ್ಟು ಕೊಟ್ಟವನೇ ನೋಡೋಣ ಇವನು. 20 ಕಿಲೋಮೀಟ್ರ್ ಬಂದಿದ್ದೀನಿ. 20 ಅಲ್ಲ ನೋಡಿ, 21 ಕಿಲೋಮೀಟ್ರ್. 21 ಕಿಲೋಮೀಟ್ರ್ ಬಂದಿದ್ದೀನಿ. 161 ರೂಪಾಯಿ ಕೊಟ್ಟಿದ್ದಾನೆ. ಬಟ್ ಇವಾಗ ರಿಟರ್ನ್ ಹೋಗಬೇಕಾದ್ರೆ ಸುಮ್ಮನೆ ಹೋಗಬೇಕು. ಇಲ್ಲಿ ಯಾವುದೇ ಥರ ರೆಸ್ಟೋರೆಂಟ್ ಯಾವುದೂ ಇಲ್ಲ. ವಾಪಸ್ ನಮ್ಮ ಏರಿಯಾ ಕಡೆ ಹೋಗಬೇಕು. ನಮ್ಮ ಏರಿಯಾಗೆ ಹೋದ್ಮೇಲೆ ಆರ್ಡ್ರ್ ಕೊಡೋದು. ಇದಕ್ಕೆ ರಿಟರ್ನ್ ಪೇಮೆಂಟ್ ಎಷ್ಟು ಕೊಡ್ತಾನೆ ಅಂತ ಮತ್ತೆ ಹೇಳ್ತೀನಿ, ನೋಡೋಣ. ರಿಟರ್ನ್ ಪೇಮೆಂಟ್ ಕೊಡಲಿ ಹೇಳ್ತೀನಿ ನೋಡಿ. ನಮ್ಮ ಝೂನ್ ಎಲ್ಲಿದೆ ನೋಡಿ, ಕಾಣಿಸ್ತಾ ಇದೆ. ನನ್ನ ಝೂನ್ ಎಲ್ಲಿದೆ? ಝೂನಿಂದ ಇಲ್ಲಿ ಬಂದಿದ್ದೀನಿ. ಅಂದರೆ 20 ಕಿಲೋಮೀಟ್ರ್. ಯಾವ್ದು ಲಾಂಗ್ ಬಂದರೆ, ಇಷ್ಟು ಲಾಂಗ್ ಬಂದರೆ ತುಂಬ ಲಾಸ್ ನಮಗೆಲ್ಲ ಗುರು. ಇವಾಗ ಲಾಂಗ್ ಆರ್ಡ್ರ್ ಹೋಗಿದ್ವಲ್ಲ, 21 ಕಿಲೋಮೀಟ್ರು. ಅದು ನೋಡಿ 207 ರೂಪಾಯಿ ಕೊಟ್ಟಿದ್ದಾನೆ. ರಿಟರ್ನ್ ಅಂದರೆ ಎಷ್ಟು? ರಿಟರ್ನ್ 45 ರಿಟರ್ನ್ ಕೊಟ್ಟವನೆ. 45 ಹಾಂ ಎಸ್ ಓಕೆ 45 ರಿಟರ್ನ್ ಕೊಟ್ಟವನೆ. ಆರ್ಡ್ರ್ ಪೇ 161 ಕೊಟ್ಟಿದ್ದಾನೆ. ಟೋಟಲಾಗಿ 207 ರೂಪಾಯಿ. ಆದರೂ ಲಾಸು. ಯಾಕಂದ್ರೆ ಈ ಥರ ಯಾಕೆ ಮೋಸ ಮಾಡ್ತಾಯಿದ್ದಾನೆ ಅಂದರೆ, ದಸರಾ ಆಫರ್ ಕೊಟ್ಟವನಲ್ಲ 5,000, ಅದರಲ್ಲಿ ದಸರಾ ಆಫರ್ ಕೊಟ್ಟವನು ಅಂತ ಈ ಥರ ಮೋಸ ಮಾಡ್ತಾ ಇರ್ತಾನೆ. ಅರ್ಧ ಅಮೌಂಟ್ ತಿನ್ಕೊಂಡು ಕೊಟ್ಬಿಡ್ತಾನೆ. ಯಾಕಂದರೆ 5,000 ವೀಕ್ಲಿ ಆಫರ್ ಕೊಟ್ಟವನಲ್ಲ, ಅದಕ್ಕೆ ಎಲ್ಲದರಲ್ಲೂ ಮೋಸ ಮಾಡ್ತಾರೆ ಗುರು. ವೀಕ್ಲಿ ದಸರಾ ಆಫರ್ ಇವತ್ತಿಗೆ ಕಂಪ್ಲೀಟ್ ಆಯಿತು ಗುರು. 175 ಆರ್ಡ್ರು ಹೊಡೆದಾಯ್ತು. ಚಿತ್ರಾನ್ನ ಮಾಡಾಯ್ತು ಗುರು. 175 ಆರ್ಡ್ರು ಕಂಪ್ಲೀಟ್ ಆಯ್ತು ಗುರು. ಮತ್ತು ಅರ್ನಿಂಗ್ಸು ಟಾರ್ಗೆಟು ಎಷ್ಟಾಯ್ತು ಇವತ್ತಂತ ನೋಡಿಬಿಡೋಣ. ಇವತ್ತಿನ ಟಾರ್ಗೆಟು 31 ಆಗಬೇಕಿತ್ತು, 31 ಆಯಿತು. ಅರ್ನಿಂಗ್ಸು 1438 ಆಗಿದೆ. ಅರ್ನಿಂಗ್ಸ್ ಬರೀ ಖಾಲಿ ಅರ್ನಿಂಗ್ಸ್ ಮಾತ್ರ. ಇನ್ನು ವೀಕ್ಲಿ ಅರ್ನಿಂಗ್ಸ್ ಬಂದರೆ ಎಷ್ಟು ಇರ್ಬೋದು ಗೆಸ್ಟ್ ಮಾಡಿ ನೋಡೋಣ. ಬೇಡ, ನೀವೇನು ಗೆಸ್ಟ್ ಮಾಡೋದು ಬೇಡ, ನಾನು ತೋರಿಸ್ಬಿಡ್ತೀನಿ ಬನ್ನಿ. ವೀಕ್ಲಿ ದಸರಾ ಆಫರ್ ಕೊಟ್ಟಿದ್ದಕ್ಕೆ 13,048 ರೂಪಾಯಿ. 175 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು. ವೀಕ್ಲಿ 13,000 ಯಾರಾದರೂ ಮಾಡ್ಬೋದು ಗುರು. ನಾನು ಇದನ್ನು ಮಾಡೋಕ್ಕೆ ಅಷ್ಟೇನು ಕಷ್ಟಪಟ್ಟಿಲ್ಲ. ಆರಾಮಾಗಿ ಸೋಮವಾರ 10 ಗಂಟೆಗೆ ಬಂದಿದ್ದೀನಿ, ಮಂಗಳವಾರ 12 ಗಂಟೆಗೆ ಹೋಗಿದ್ದೀನಿ, ಬುಧವಾರ 9 ಗಂಟೆಗೆ ಬಂದಿದ್ದೀನಿ,
ಗುರುವಾರ ಎಷ್ಟು 10 ಗಂಟೆಗೆ ಹೋಗಿದ್ದೀನಿ. ಶುಕ್ರವಾರದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ಶುಕ್ರವಾರ 8 ಗಂಟೆಗೆ ಬಂದಿದ್ದೀನಿ. ನಿನ್ನೆ ಶನಿವಾರ 9 ಗಂಟೆಗೆ ಬಂದಿದ್ದೀನಿ. ಇವತ್ತು ಸಂಡೇ ಬೇಗ ಬಂದಿದ್ದೆ. 7 ಗಂಟೆಗೆ ಆನ್ ಮಾಡಿದೆ. ಬೇಗ ಆನ್ ಮಾಡಿದೆ ಅಂದರೆ ಅದು ಸಂಡೇ ಮಾತ್ರ. ಅದಕ್ಕಿಂತ ಮುಂಚೆ ನಾನು ಬೇಗಂತೂ ಆನ್ ಮಾಡಿಲ್ಲ. ಮತ್ತು ನೈಟೆಲ್ಲ 9 ಗಂಟೆಗೆ ಮತ್ತು 9:15 ಹೋಗ್ಬಿಡ್ತಾಯಿದ್ದೆ ಅಷ್ಟೇ. ಇವತ್ತೂ ಕೂಡ 9 ಗಂಟೆ ಆಗಿದೆ ಅಷ್ಟೇ. ನಾನು 9 ಗಂಟೆ ಮೇಲೆ ಮಾಡೋಕ್ಕೋಗಲ್ಲ. ಇದನ್ನು ಮಾಡೋಕ್ಕೆ ಅಷ್ಟೇನು ಕಷ್ಟಪಟ್ಟಿಲ್ಲ. ನಾನು ಆರಾಮಾಗಿ ಮಾಡಿದ್ದೇನೆ ಇದನ್ನು. ಬಟ್ ನಮ್ಮ ಫ್ರೆಂಡ್ ಅವರು ಅರ್ನಿಂಗ್ ಎಷ್ಟು ಮಾಡಿದ್ದಾರೆ ಗೊತ್ತಾ ನಿಮಗೆ? 250 ಆರ್ಡ್ರ್ ಹೊಡಿತಿದ್ದಾರೆ ಅವರು. ಅವ್ರ ಅರ್ನಿಂಗು ಎಷ್ಟಾಗಿದೆ ಅಂತ ನೀವು ನೋಡ್ಕೊಂಬಿಡಿ, ತೋರಿಸ್ಬಿಡ್ತೀನಿ. ಓಕೆ, ಅವ್ರ ಅರ್ನಿಂಗ್ ಕೂಡ ನೋಡಿದಿರ ಅಂತ ಅಂದ್ಕೊಳ್ತೀನಿ. ಓಕೆ, ಇವತ್ತಿನ ಈ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಗೈಸ್. ಎಲ್ರಿಗೂ ಬಾಯ್ ಬಾಯ್.